ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಥೈರಾಯ್ಡ್ದು ಪಾರ್ಟ್ 2 ವಿಡಿಯೋ ಇದೆ. ಸೊ ಪಾರ್ಟ್ 1 ವಿಡಿಯೋ ಕೂಡ ಇದೆ. ಸೊ ಅದನ್ನ ಇನ್ನೂ ನೋಡಿಲ್ಲಪ್ಪ ಅಂತಂದ್ರೆ ಸೊ ಅದ್ರ ಲಿಂಕ್ ಈ ವಿಡಿಯೋ ಕೆಳಗೈತಿ. ಸೊ ಅದನ್ನ ಕ್ಲಿಕ್ ಮಾಡಿ ಸೊ ಆ ವಿಡಿಯೋದಾಗಿರೋ ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ರಿ. ನಂತರ ಈ ವಿಡಿಯೋದಾಗಿರುವ ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ರಿ. ಸೊ ಇದ್ರಾಗ 2 ಆಸನಗಳನ್ನ ಹೇಳಕತ್ತೀನಿ, ಸೇತು ಬಂಧಾಸನ ಮತ್ತು ಸರಳ ಮತ್ಸ್ಯಾಸನ. ಸೊ ಯಾವ ರೀತಿ ಮಾಡ್ಬೇಕು ಸರಿಯಾದ ಕ್ರಮದಲ್ಲಿ ಅನ್ನೋದನ್ನ ತಿಳ್ಕೊಂಡ್ರಿ. ಫಸ್ಟ್ ಸೇತು ಬಂಧಾಸನ ಮಾಡೋಣ. ಸೊ ಅದಕ್ಕಾಗಿ ಮಲ್ಕೋತೀರಿ. ಬ್ರಿಡ್ಜ್ ಪೋಸ್. ಈಗ ಒಂದೊಂದು ಕಾಲನ್ನ ಫೋಲ್ಡ್ ಮಾಡ್ಕೋರಿ. ಆಮೇಲೆ ಫೋಲ್ಡ್ ಮಾಡ್ಕೊಂಡ್ಮೇಲೆ ಸೊ ಪಾದಗಳನ್ನ ಏನೈತಲ್ಲ ಸೊ ಹಿಂಬಡನ್ನ ಈ ರೀತಿ ಹಚ್ಚೋಂಗಿಲ್ಲ. ಸೊ ಹಿಪ್ಪಿಗೆ ಹಚ್ಚೋಂಗಿಲ್ಲ. ಸೊ ಇಲ್ಲ ಸ್ಪೇಸ್ ಇರಬೇಕು. ಆಮೇಲೆ ನಮ್ಮ ಶೋಲ್ಡರ್ನ ಏನೈತಲ್ಲ ಸೊ ಶೋಲ್ಡರ್ ಲೆವೆಲ್ ಕಾಲುಗಳಿರ್ಬೇಕು. ಭಾಳ ಕಾಲು ಅಗಲೂ ಇರಬಾರ್ದು ಮತ್ತು ಕೂಡಿದ್ದು ಇರಬಾರ್ದು ಕಾಲುಗಳು. ಸೊ ನಮ್ಮ ಶೋಲ್ಡರ್ ಲೆವೆಲ್ ಕಾಲುಗಳಿರಲಿ. ಸೊ 2 ಕೈಗಳು ನಿಮ್ಮ ಬಾಜುಕ್ ಇಟ್ಕೊಂಡಿರ್ತೀರಿ. ಅಲ್ಲೇ ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆತ್ತೀರಿ. ಸೊಂಟ ಭಾಗವನ್ನು ಮೇಲೆತ್ತಿದ ಮೇಲೆ ಸೊ ಅಲ್ಲಿ ಉಸಿರನ್ನ ಬಿಡ್ತೀರಿ. ಸೊ ಇಲ್ಲಿ ಮ್ಯಾಲೆ ಹೋದಾಗ ಸೊ ನಿಮ್ಮ ಚಿನ್ನ ಏನೈತಲ್ಲ ಸೊ ಎದೆ ತಾಗೋಷ್ಟು ಸೊಂಟ ಭಾಗವನ್ನು ಮೇಲೆತ್ತೀರಿ. ನಂತರ ಕೈಗಳನ್ನು ಈ ರೀತಿ ಆದರೂ ಇಡ್ಬೋದು ಅಥವಾ ಈ ರೀತಿ ಲಾಕ್ ಮಾಡಿ ಆದರೂ ಇಟ್ಕೋಬೋದ್ರಿ. ಈ ರೀತಿ ಅಥವಾ ಬ್ಯಾಲೆನ್ಸ್ ಆಗತ್ತಿಲ್ಲಪ್ಪ ನನಗೆ ಅಂತಂದ್ರೆ ಸೊ ಈ 2 ಕೈಗಳನ್ನ ಹಿಪ್ಗೆ ಹಿಡ್ಕೊರಿ ಈ ರೀತಿ. ಸೊ ಎಷ್ಟು ಜಾಸ್ತಿ ನೀವು ಮ್ಯಾಲೆ ಹೋಗ್ತಿರಲ್ಲ ಸೊ ಅಷ್ಟು ನಿಮ್ಮ ಚಿನ್ನ ಮತ್ತು ಇಲ್ಲಿ ಎದೆ ತಾಗೋದ್ರಿಂದ ಸೊ ಅಲ್ಲಿ ದಾಲಂದ್ರ ಬಂದಾಗ್ತೈತಿ. ಸೊ ಇದೇ ಸ್ಥಿತಿಯೊಳಗ 5 ರಿಂದ 10 ಕೌಂಟ್ ಮಾಡ್ರಿ. ಸಹಜವಾದ ಉಸಿರಾಟ ಇರಲಿ. 1 2 3 4 5. ಮತ್ತೆ ಉಸಿರು ತಗೋರಿ. ಇಲ್ಲೇ ಉಸಿರು ಬಿಡ್ತಾ ಡೌನ್, ರಿಲ್ಯಾಕ್ಸ್. ಸೊ ಇದೇ ರೀತಿ 3 ಬಾರಿ ಮಾಡ್ರಿ ಇದನ್ನ. ಸೊ ಫಸ್ಟ್ ಉಸಿರು ತಗೋತಾ ಮ್ಯಾಲೆ ಹೋಗ್ತೀರಿ. ಸೊ ಇನ್ನೊಮ್ಮೆ ತೋರಿಸ್ತೇನೆ ನೋಡ್ರಿ. ಉಸಿರು ತಗೋತಾ ಮ್ಯಾಲೆ ಹೋಗ್ತೀರಿ. ಸೊ ಚಿನ್ನು ಮತ್ತು ಎದೆಗೆ ತಾಗಿರ್ಲಿ. ಸೊ ಅಷ್ಟು ಸೊಂಟ ಭಾಗವನ್ನು ಮೇಲೆ ಇರ್ತದ್ರಿ. ಇಲ್ಲಪ್ಪ ನಂಗೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಸೊ ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಪ್ರಾಕ್ಟೀಸ್ ಮಾಡ್ರಿ ಮೊದಲು. ನಂತರ ಮತ್ತೇನು ಮಾಡ್ತೀರಿ, 2 ಟೈಮ್ 2ನೇ ಸಲ ಮಾಡಿದಾಗ 3ನೇ ಸಲ ಮಾಡಿದಾಗ ಸೊ ಏನು ಮಾಡ್ತೀನಿ ಅಂತ ಇನ್ನೂ ಸ್ವಲ್ಪ ಜಾಸ್ತಿ ಸೊಂಟ ಭಾಗವನ್ನು ಎತ್ತುತ್ತಾ ಹೋಗ್ತೀರಿ ಅವಾಗ. ಸೊ ನಂತರ ಇಲ್ಲೇ ಉಸಿರನ್ನ ಹೊರಗೆ ಹಾಕ್ತೀರಿ. ಸಹಜವಾದ ಉಸಿರಾಟ ಇರ್ತೈತಿ. ಸೊ 1ನೇ ಸಲ ನಾ ಏನು ಮಾಡಿದೆ 5 ಕೌಂಟ್ ಮಾಡಿದೆ. ಸೊ 2ನೇ ಸಲ ಇದೇ ಸ್ಥಿತಿಯೊಳಗಿದ್ದ 8 ಕೌಂಟ್ ಮಾಡ್ರಿ. 3ನೇ ಸಲ 10 ಕೌಂಟ್ ಮಾಡ್ರಿ. ಮತ್ತೆ ಉಸಿರು ತಗೊಂಡ್ರಿ. ಇಲ್ಲೇ ಉಸಿರು ಬಿಡ್ತಾ ಡೌನ್. ಸೊ ಯಾವಾಗ ಲಾಸ್ಟ್ನೇ ಪೊಸಿಷನ್ಗೆ ಹೋಗಿರ್ತಿರಲ್ಲ ಸೇತು ಬಂಧಾಸನ್ ಸೊ ಅವಾಗ ಉಸಿರನ್ನ ಗಟ್ಟಿ ಹಿಡಿಯಕ್ಕೆ ಹೋಗ್ಬೇಡ್ರಿ. ಸಹಜವಾದ ಉಸಿರಾಟ ಇರಲಿ ಮತ್ತು ಅಲ್ಲೇ ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಕೌಂಟ್ಗಳನ್ನು ಮಾಡ್ತಿರಲ್ಲಿ. 2 ಕಾಲುಗಳನ್ನ ಚಾಚ್ಕೋತೀರಿ. ಚಲೋ ಈ ಆಸನ ಮಾಡಿದಾಗ ಸೊ ನಮ್ಮ ಗಂಟ್ಲ ಚಿನ್ನು ಮತ್ತು ಎದೆ ಭಾಗ 2 ಟಚ್ ಆಗ್ತೈತಿ. ಟಚ್ ಆದಾಗ ಜಾಲಂಧರ ಬಂಧ ಆಯ್ತು. ಸೊ ಇದರಿಂದ ಏನಾಗ್ತೈತ್ರಿ ಅಂತಂದ್ರೆ ಸೊ ಇಲ್ಲೇನು ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಇರ್ತೈತಲ್ಲ ಸೊ ಅದು ಸ್ಟಿಮ್ಯುಲೇಟ್ ಆಗ್ತೈತ್ರಿ ಇಲ್ಲಿ. ಆಮೇಲೆ ಎದೆ ಭಾಗ ಎಕ್ಸ್ಪಾಂಡ್ ಆಗ್ತೈತಿ. ಸೊ ಒಂದು ಆಸನ ಕೇವಲ ಒಂದು ಡಿಸೀಸ್ಗೆ ಕ್ಯೂರ್ ಆಗುವಂಥ ಆಸನ ಅಲ್ರಿ. ಸೊ ಒಂದು ಆಸನ ಸಾಕಷ್ಟು ಪ್ರಯೋಜನಗಳನ್ನು ನಮ್ಗೆ ತಂದು ಕೊಡ್ತೈತಿ. ಸೆಕೆಂಡ್ ಒನ್ ಸರಳ ಮತ್ಸ್ಯಾಸನ. ಸೊ ಅದಕ್ಕೂ ಕೂಡ ಮಲ್ಕೊಂಡು ಮಾಡೋ ಆಸನ ಅದು. 2 ಕಾಲುಗಳನ್ನ ಈ ರೀತಿ ಜೋಡಿಸ್ಕೋರಿ. ಪಾದ ಜೋಡಿಸ್ಕೊಂಡಿರ್ತೀರಿ. ಸೊ ಇಲ್ಲೇ ಈ ರೀತಿ ಕೈಗಳನ್ನ ಏನೈತಲ್ಲ ಸೊ ಈ ರೀತಿ ಹಿಮ್ಮುಖವಾಗಿ ಒಯ್ತೀರಿ ಇದನ್ನು ಈ ರೀತಿ. ಇಲ್ಲೇ ಕೈಯನ್ನು ನೆಲಕ್ಕೆ ಪ್ರೆಸ್ ಮಾಡಿ ಸೊ ನಿಧಾನವಾಗಿ ಸೊ ನಿಮ್ಮ ತಲೆನ ಎತ್ತುತ್ತಿರಲಿ. ಹಿಂದೆ ತೊಗೊಂಡೋಗ್ತೀರಿ ತಲೆನ. ಸೊ ನಂತರ ಮುಂದೆ ಪಾದ ಸ್ಟ್ರೆಚ್ ಮಾಡ್ರಿ ಈ ರೀತಿ. ಸೊ ಆಮೇಲೆ ಇಲ್ಲೇ ತಲೆ ಬ್ಯಾಲೆನ್ಸ್ ಆದಾಗ ಸೊ ನಮ್ಗೆ ಹಿಂದಿಂದ ಏನೈತೆ ಅದನ್ನ ಕಾಣ್ತಾ ಇರಬೇಕು. ಸೊ ಇಲ್ಲಿ ತಲೆ ಬ್ಯಾಲೆನ್ಸ್ ಆದಮೇಲೆ ಸೊ ನಿಧಾನವಾಗಿ ಕೈಗಳನ್ನ ಬಿಡಿಸ್ಕೊಂಡು ಬರ್ರಿ. ಸೊ 2 ಕೈಗಳನ್ನ ಈ ರೀತಿ ಇಟ್ಟಿರ್ತೀರಿ. ಸೊ ಪಾದ ಮುಂದೆ ಸ್ಟ್ರೆಚ್ ಮಾಡ್ತೀರಿ. ಸೊ ನಂತರ ಇಲ್ಲೇ ಗಂಟ್ಲ ಸ್ಟ್ರೆಚ್ ಆಗಂಗ ತಲೆ ಹಿಂದೆ ತೊಗೊಂಡಿರ್ತೀರಿ. ಸೊ ನೋಡ್ರಿ ಇಲ್ಲೇ ಗಂಟ್ಲ ಸ್ಟ್ರೆಚ್ ಆಗೈತಿ, ಮುಂದೆ ಪಾದ ಸ್ಟ್ರೆಚ್ ಆಗೈತಿ. ಸೊ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಅನ್ಸಕತ್ತಾವು, ಗಂಟ್ಲ ಭಾಗದಲ್ಲಿ ಸ್ಟ್ರೆಚ್ ಅನ್ಸಾತೈತಿ. ಸೊ ಇಲ್ಲಿ ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗ್ತೈತ್ರಿ.
ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಕೂಡ 5 ಕೌಂಟ್. 1 2 3 4 5. ವಾಪಸ್. ಸೊ ವಾಪಸ್ ಬರ್ಬೇಕಾದ್ರೆ ನಿಧಾನವಾಗಿ ಬರ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಆಗಲೇ ಯಾವ ರೀತಿ ಕೈಗಳು ತೊಗೊಂಡಿದ್ರಲ್ಲ ಆ ರೀತಿ ಕೈ ಪ್ರೆಸ್ ಮಾಡ್ಕೊರಿ. ಸೊ ಫಸ್ಟ್ ತಲೆಗೆ ಬಿಡಿಸ್ಕೊತೀರಿ, ನಿಧಾನವಾಗಿ ಬರ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ತಲೆ ಬಿಡಿಸ್ಕೊತೀರಿ, ಆಮೇಲೆ ಕಾಲನ್ನು ಸರಿತಂಗೆ ಮಾಡ್ಕೋತೀರಿ. ನಂತರ 2 ಕೈಗಳನ್ನು ಮುಂದೆ ತೊಗೊಂಡ್ಬರ್ರಿ. ರಿಲ್ಯಾಕ್ಸ್. ಸರಳ ಮಸಾಸನ ಮಾಡೋ ಮುಂದೆ ಸೊ ಯಾವ ರೀತಿ ಹೋಗಿರ್ತಿರಲ್ಲ ಕೈ ಇಟ್ಕೊಂಡು, ಸೊ ಇಲ್ಲಿ ಬ್ಯಾಲೆನ್ಸ್ ಆದಮೇಲೆ ವಾಪಸ್ ಬರ್ರಿ. ಸೊ ಹಂಗೆ ವಾಪಸ್ ಬರೋ ಮುಂದೆ ಕೂಡ ಕೈನ ಇದಿದ್ದ ರೀತಿ ತೊಗೊಂಡು ವಾಪಸ್ ಬರ್ಬೇಕ್ರಿ. ಅವಸರ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಕೆಲವೊಬ್ಬರಿಗೆ ಈ ರೀತಿ ಹೋಗಿರ್ತಿರಲ್ಲ, ಸೊ ಇಲ್ಲಿ ಹೋದಾಗ ಸೊ ವಾಪಸ್ ಬಂದಮೇಲೆ ಸ್ವಲ್ಪ ಕತ್ಲು ಅನಿಸ್ಬೋದು ಕಣ್ಣಿಗೆ, ಆಮೇಲೆ ತಲೆ ತಿರುಗ್ದಂಗೆ ಅನಿಸ್ಬೋದು. ಸೊ ಹೆದರಾಕ್ ಹೋಗ್ಬೇಡ್ರಿ, ಯಾಕಂತಂದ್ರೆ ರೂಢಿ ಇರಂಗಿಲ್ಲ. ಸೊ ನೆತ್ತಿನ ನಾವು ನೆಲಕ್ಕೆ ಹಚ್ಚಿ ಸೊ ಹಿಂದೆ ನೋಡ್ತೇವಲ್ಲ, ಸ್ವಲ್ಪ ಆ ರೀತಿ ಆಗಿರ್ತೈತಿ. ಸೊ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಸೊ ಏನೂ ಆಗಂಗಿಲ್ಲ, ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಸೊ ಇದನ್ನು ಕೂಡ 3 ಬಾರಿ ಮಾಡ್ರಿ ಅಥವಾ 2 ಬಾರಿ ಮಾಡ್ರಿ. ಸೊ 1 ಬಾರಿ ಮಾಡಿದಾಗ 5 ಕೌಂಟ್ ಮಾಡ್ಕೋರಿ. ಸೊ ಸೆಕೆಂಡ್ ಬಾರಿ ಮಾಡಿದಾಗ 8 ಅಥವಾ 10 ಕೌಂಟ್ ಮಾಡ್ತೀರಿ. ಆದ್ರೆ ಸಹಜವಾದ ಉಸಿರಾಟ ಇರಲಿ, ಉಸಿರು ಗಟ್ಟಿ ಹಿಡಕ್ಕೆ ಹೋಗ್ಬೇಡ್ರಿ. ಸೊ 2 ಆಸನಗಳ ಪ್ರಾಕ್ಟೀಸ್ ಆದಮೇಲೆ ಶವಾಸನ ಸ್ಥಿತಿಯೊಳಗೆ ಇರ್ತೀರಿ. ಸೊ 2 ಕಾಲುಗಳು ಅಗಲು ಮಾಡ್ಕೋರಿ. ಸೊ ಪಾದ ಹೊರಮುಖವಾಗಿ ಚಾಚಿರ್ಲಿ, 2 ಕೈಗಳು ಮೇಲ್ಮುಖವಾಗಿರಲಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ ಇರ್ತೈತಿ. ಸೊ ಇಲ್ಲಿ ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತೈತಿರಿ. ಮೂಗಿನಿಂದ ಯಾವಾಗ ಉಸಿರು ತೊಗೊಂಡ್ರಿ, ಯಾವಾಗ ಬಿಟ್ರಿ, ಅದ್ರ ಕಡೆ ಗಮನ ಇರಲಿ. ಸೊ ಇದೇ ಸ್ಥಿತಿಯೊಳಗೆ ಸೊ ಎಲ್ಲ ಆಸನ ಪ್ರಾಣಾಯಾಮ ಎಲ್ಲ ಪ್ರಾಕ್ಟೀಸ್ ಆದಮೇಲೆ ಸೊ ಶವಾಸನ ಸ್ಥಿತಿಯೊಳಗಿರ್ರಿ. ಸೊ ಇದೇ ಸ್ಥಿತಿಯೊಳಗೆ 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಹಾಕಿರಿ. ಸೊ ರಿಲ್ಯಾಕ್ಸ್ ಆಗೋದು ಭಾಳ ಇಂಪಾರ್ಟೆಂಟ್ ರೀ. ಸೊ ಈ ಸ್ಥಿತಿಯೊಳಗೆ ರಿಲ್ಯಾಕ್ಸ್ ಆದ ಅಂತಂದ್ರೆ ಏನು ನೀವು ಇಷ್ಟೊತ್ತನ ಪ್ರಾಕ್ಟೀಸ್ ಮಾಡಿದ್ರಲ್ಲ ಆಸನಗಳು, ಸೊ ಆ ಆಸನಗಳ ಬೆನಿಫಿಟ್ ನಿಮ್ಗೆ ದೊರೀತೈತಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಸೊ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ಹೆಚ್ಚು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆಗಳೇನಿದ್ರು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಆದಮೇಲೆ ನಿಧಾನವಾಗಿ ಎದ್ದೇಳ್ತೀರಿ. ಸೊ ಎಲ್ಲ ಆಸನಗಳನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡಿರಿ. ಸೊ ಬೆಳಿಗ್ಗೆ ಆದರೂ ಮಾಡ್ಬೋದು ಅಥವಾ ಸಾಯಂಕಾಲ ಆದರೂ ಮಾಡ್ಬೋದು. ಇಲ್ಲ ಬೆಳಗ್ಗೆನೂ ಮಾಡ್ತೀನಿ ಸಾಯಂಕಾಲ ಮಾಡ್ತೀನಿ ಅಂತಂದ್ರೆ ಟೈಮ್ ಇತ್ತಂತಂದ್ರೆ ಬೆಳಗ್ಗೆನೂ ಮಾಡಿರಿ, ಸಾಯಂಕಾಲನೂ ಮಾಡಿರಿ. ನಿಧಾನವಾಗಿ ಮಾಡಿರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಯೋಗ ಸಾಧನೆಗೆ ಜಯವಾಗಲಿ.